ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ PSI ಹೊಸ ನೇಮಕಾತಿಯ ಬಗ್ಗೆ ಒಂದು ಅಪ್ಡೇಟ್, ಯಾವಾಗ ಬರ್ಬೋದು ನೋಟಿಫಿಕೇಷನ್ ಮತ್ತು ಎಷ್ಟು ಹುದ್ದೆಗಳ ನೋಟಿಫಿಕೇಷನ್ ಬರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು PSI ಎಷ್ಟು ಹುದ್ದೆಗಳ ಒಂದು ನೋಟಿಫಿಕೇಷನ್ ಆಗುತ್ತೆ ಅಂತಂದರೆ ಎಕ್ಸ್ಪೆಕ್ಟೆಡಾಗಿ ಮಿನಿಮಮ್ ಅಂತಂದ್ರೂ 250ಕ್ಕಿಂತ ಹೆಚ್ಚು ಹುದ್ದೆಗಳ ನೋಟಿಫಿಕೇಷನ್ ಆಗಬಹುದು. ಓಕೆ, 250 ಪ್ಲಸ್ ಹುದ್ದೆಗಳ ನೋಟಿಫಿಕೇಷನ್ ಅಂತೂ ಆಗುತ್ತೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಅಂತಂದರೆ 600 ಹುದ್ದೆಗಳವರೆಗೂ ಸಹ ಹೋಗಬಹುದು, ಬಟ್ ಹೇಳೋಕ್ಕಾಗಲ್ಲ. ಬಟ್ ಎಕ್ಸ್ಪೆಕ್ಟೆಡಾಗಿ ಅಂತೂ ಮಿನಿಮಮ್ 250 ಪ್ಲಸ್ PSI ಹುದ್ದೆಗಳ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ನೋಡಿದಾಗ ಸ್ನೇಹಿತರೆ, ಎಕ್ಸ್ಪೆಕ್ಟೆಡಾಗಿ ಈ ಒಂದು ತಿಂಗಳಲ್ಲೂ ಬರಬಹುದು. ಓಕೆ, ಈ ಒಂದು ತಿಂಗಳಲ್ಲೂ ನೋಟಿಫಿಕೇಷನ್ ಬರುವಂಥ ಸಾಧ್ಯತೆ ಇದೆ. ಇಲ್ಲಾಂತಂದರೆ ನಿಮಗೆ ಸೆಪ್ಟೆಂಬರ್ ತಿಂಗಳು ನಿಮ್ಮ ಒಂದು ಏನಪ್ಪ ಅಂತಂದರೆ ನೋಟಿಫಿಕೇಷನ್ನ ನೀವು ನೋಡಬಹುದು. ಸೆಪ್ಟೆಂಬರ್ ಅಥವಾ ಈ ಮಂತಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಓಕೆ, ಆಲ್ಮೋಸ್ಟ್ ಸೆಪ್ಟೆಂಬರ್ ಒಳಗೆ ಬರಬಹುದು ಅಥವಾ ಈ ಒಂದು ತಿಂಗಳಲ್ಲೂ ಸಹ ಬರುವಂಥ ಚಾನ್ಸ್ ಇದೆ. ಓಕೆ, ಈ 1-2 ತಿಂಗಳಲ್ಲಿ ನೋಟಿಫಿಕೇಷನ್ ಬರುವಂಥ ಸಾಧ್ಯತೆ ಹೆಚ್ಚಿದೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಫಿಸಿಕಲು ಸಹ ಇರ್ಬೋದು, ಅಥವಾ ಅದಕ್ಕಿಂತ ಬೇಗವೂ ಸಹ ನಿಮಗೆ ಫಿಸಿಕಲನ್ನು ಕಂಡಕ್ಟ್ ಮಾಡಬಹುದು. ಓಕೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ PSIಗೆ ಯಾವುದೇ ಒಂದು ಪದವಿಯನ್ನು ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಫಸ್ಟ್ ಸ್ಟೇಜ್ ಬಂದುಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ಗೆ ಫಿಸಿಕಲ್ ಇರುತ್ತೆ. ಆನಂತರ ಎಕ್ಸಾಮ್ ಮೂಲಕ ನಿಮ್ಮನ್ನು ಆಯ್ಕೆಯನ್ನು ಮಾಡ್ತಾರೆ ಸ್ನೇಹಿತರೆ. ಓಕೆ, ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.